ಯಾಕಂದ್ರೆ ಯಾರ ಜೊತೆ ಕೂಡ ಹೋಗಿಲ್ಲ, ಮುಟ್ಟು ಹೋಗಿಲ್ಲ, ಒಬ್ರು ಏಕಾಂಗಿರಬೇಕು. ಏನು ಕ್ವಾರಂಟೈನ್ ಅಂತೇಳಿ ದೊಡ್ಡದಾಗಿ ನಮ್ಮನ್ನೆಲ್ಲ ಹಂಚಿ ಹೋಗ್ಬಿಟ್ಟಿದ್ರು ಹಳೆದಾಗ. ಕೆಲವರು ಸಹಜ ಬದುಕಿ ಉಳಿದಿದ್ದಾರೆ, ಇನ್ನು ಕೆಲವೊಬ್ಬರು ಹಿಂದೆ ಸತ್ತು ಹೋಗಿಬಿಟ್ಟಿದ್ದಾರೆ. ಸ್ವತಃ ಡಾಕ್ಟರ್ಸ್ ಸಹಿತ ಭಯದಿಂದ ಸತ್ತು ಹೋಗಿದ್ದಾರೆ. ಒಂದಿಷ್ಟು ಉಸಿರು ಕಟ್ಟಿದಂಗೆ ಆದಾಗ, ನೆಗಡಿ ಬಂದಾಗ, ಏನೂ ತೊಂದರೆ ಆದಾಗ ಸಹಿತ ಪಾಪ ಸತ್ತವ್ರು ಇದ್ದಾರೆ ಅದರೊಳಗೆ, ಇಲ್ಲಂತಲ್ಲ. ಆ ರೀತಿ ಭಯದ ವಾತಾವರಣ ಕ್ರಿಯೇಟ್ ಮಾಡಲಾಗಿತ್ತು ಹಳೆದಾಗ. ಇದು ಒಂದು, ಯಾಕಂದ್ರೆ ಈ ಮೆಡಿಕಲ್ ಫೀಲ್ಡ್ದಾಗ ಇಂಥದ್ದು ಭಾಳ ನಡೀತಾ ಇರ್ತಾವೆ. ಅದನ್ನು ಮುಂಜಾಗ್ರತೆಯಾಗಿ ನಮ್ಮ ದಿನೇಶ್ ಅವರು ಮತ್ತು ಅವರ ಇಲಾಖೆ ಎಚ್ಚರಗೊಂಡು ಇದು ಅಲ್ಲ, ಇದ್ರ ಭಯ ಪಡುವಂಥದ್ದು ಇಲ್ಲ ಅನ್ನುವಂಥದ್ದು. ಆದರೂ ಇದು ಒಂದಿಷ್ಟು ಲಕ್ಷಣಗಳಿದ್ದಾವಪ್ಪ, ರೋಗ ಲಕ್ಷಣಗಳು ಏನಿದಾವಪ್ಪ ಅಂತಂದ್ರೆ, ಇದು ವಿಶೇಷವಾಗಿ ಇದು ಲಕ್ಷಣ ಏನೇನದಾವಪ್ಪ ಅಂದ್ರೆ ಇದಕ್ಕೆ ವಿಶೇಷವಾಗಿ ಸಾಮಾನ್ಯವಾಗಿ ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಮೂಗು ಕಟ್ತದೆ ರೀ, ಮೂಗು ಕಟ್ಟೋದು, ಮುಂದೆ ಅಂಥ ಸೀನುವಿಕೆ, ತಲೆ ನುಸುವುದು, ಇಂಥವೆಲ್ಲ ಸಾಮಾನ್ಯವಾಗಿ ಕಾಣ್ತಾ ಇರ್ತಾವೆ. ಇವು ಬಂದಾಗ ಗಾಬರಿ ಆಗೋಂಗಿಲ್ಲ, ಸಡನ್ನಾಗಿ ಔಷಧ ತೊಗೊಂಡ್ಕೊಂಡು ಆ ವಿಷಯದಲ್ಲಿ ಆದಷ್ಟು ಜಲ್ದಿ ಆರಾಮಾಗಿ ಹೋಗುವಂಥದ್ದು, ಅದು ಶೀಘ್ರವಾಗಿ. ಮತ್ತು ಅದು ಡಾಕ್ಟರ್ಸ್ಗಳು ಹೇಳಿದಂಥದ್ದು. ನಮ್ಮಲ್ಲೊಂದು ಅದ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ, ದವಾಖಾನೆಗಳಿಗೆ, ಅದು ಸರ್ಕಾರಿ ದವಾಖಾನೆ 1-2 ಇರ್ತದೆ, ಭಾಳ ಟೈಮ್ ಆಗ್ತದೆ. ಎಲ್ಲರೂ ಸರ್ಕಾರಿ ದವಾಖಾನೆ ಹೋಗೋದಿಲ್ಲ. ಅಂಥವ್ರು ಪ್ರೈವೇಟ್ಗೆ ಹೋಗ್ಬೇಕಾದ್ರೆ ಒಂದು ಒಳಗೆ ಹೋಗೋದು $100, ಹೊರಗೆ ಬರೋದು $100, $200, $300 ಅವ್ರು ಟಿಕೆಟ್ ಇಟ್ಟಿರ್ತಾರೆ ಒಳಗೆ ಹೋಗಿ ಬರೋದಕ್ಕಾಗಿ. ಹೀಗಾಗಿ ಈ ಡಾಕ್ಟ್ರುಗಳು ಭೇಟಿ ಆಗೋದು ಅಂಜಿಕೆನ ರೀ. ಅವ್ರು ಉದ್ಯೋಗ ಅನ್ನೋದು ಇಲ್ಲ ಅಂತಲ್ಲ, ಆದರೆ ಆ ಉದ್ಯೋಗದಲ್ಲಿ ಒಂದಷ್ಟು ಏನೋ ದುಡ್ಡು ಹರ್ಕೊಳ್ಳೋಂಥದ್ದು ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ, ಭಾಳ ಜನಸಾಮಾನ್ಯರ ಅಭಿಪ್ರಾಯ. ದವಾಖಾನೆಗೆ ಹೋದ್ರೆ $500, $1000, $2000, $3000 ಆಗ್ತದೆ ಭಯ. ಯಾಕಂದ್ರೆ ದಿನನಿತ್ಯ ದುಡಿದ್ರೆ $200-300 ಹುಟ್ಟಿದಾಗ ಮತ್ತು $2000-3000 ಬಿಲ್ ಅದು ಏನು ಮಾಡ್ಬೇಕು ಪಾಪ ಅನ್ನುವಂಥ ಭಯದಿಂದಾಗೆ ಅಲ್ಲೇ ಅಂಗಡಿಗಳು ಹೋಗ್ತಾರೆ ಪಾಪ. ಔಷಧ ಅಂಗಡಿಗೆ ಹೋಗಿ ನನಗೆ ಕೆಮ್ಮು ಬಂದಾಗ ಐತ್ರಿ, ಗುಳಿಗೆ ಕೊಡ್ರಿ, ನೆಗಡಿ ಬಂದಾಗ ಐತಿ ಗುಳಿಗೆ ಕೊಡ್ರಿ, ಮೂಗು ಕಟ್ಟಾಯ್ತು ಗುಳಿಗೆ ಕೊಡ್ರಿ, ಜ್ವರ ಬಂದಾಗ ಐತಿ ಗುಳಿಗೆ ಕೊಡ್ರಿ. ಪಾಪ ತೊಗೊಳ್ಳೋರು ಭಾಳ ಜನ ಇದ್ದಾರೆ. ಬೇಕಾದ್ರೆ ಹೋಗಿ ನೋಡ್ರಿ ನೀವು. 90% ಜನ ಈ ಒಂದು ದವಾಖಾನೆಗೆ ಯಾಕೆ ಅನಿಸ್ತಾರೆ, ಆಸ್ಪತ್ರೆಗಳಿಗೆ ಯಾಕೆ ಅನಿಸ್ತಾರಪ್ಪ ಅಂತಂದ್ರೆ, ಇಲ್ಲೇನಪ್ಪ ಅಂದ್ರೆ ಭಯದಿಂದ ದುಡ್ಡು ಬಿಚ್ಕೊಳ್ಳುವಂಥದ್ದು ಅಂತ. ಇಲ್ಲಿ ಒಂದು ಭಾಳ ಸರಳವಾದ ಒಂದು ಮಾತು ಹೇಳ್ತೀನಿ, ಡಯಾಬಿಟಿಸ್ ಕೆಟ್ಟದ ರೋಗ ಇಲ್ಲ ಅಂತಲ್ಲ, ಆದ್ರೆ ಅದ್ರ ಭಯ ಹುಟ್ಟಿಸಿ ಯಾವ ರೀತಿಯಾಗಿ ಔಷಧ ಕೊಡ್ತಾರಪ್ಪ ಮಾಡ್ತಾರಂತಂದ್ರೆ, ಸಹಜ ಒಂದು ಏನಪ್ಪ ಅಂತಂದ್ರೆ ಗುಳಿಗೆ ಮೇಲೋ ರೆಗ್ಯುಲರಾಗಿ ಆ ಒಂದು ಏನೋ GP2 GP1 ಯಾವ ಗುಳಿಗೆ ಇರ್ತಾರೆ ಸಾಮಾನ್ಯವಾಗಿ, ಅದ್ರ ಒಂದಿಷ್ಟು ತೊಗೊಂಡು ಹೋದ್ರೆ ಕಂಟ್ರೋಲ್ಗೆ ಬರ್ತಾ ಇರ್ತದೆ. ಅದು $25 ಒಂದು ಪಾಕೆಟ್ ಇರ್ತದೆ, ಅದು ತೊಗೊಂಡ್ರೆ ಸಾಕು. GP1